ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 26ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಪಾಂಡವ ಭವನ ಮಧುಬನದಲ್ಲಿ ಮುರಳಿ ಕ್ಲಾಸ್ ಕೇಳಿದ ನಂತರ ಈ ದಿವ್ಯವಾದ ವಾತಾವರಣದಲ್ಲಿ ಕುಳಿತು ಜ್ಞಾನದ ಮಂಥನ ಮಾಡೋದು ನಿಜಕ್ಕೂ ಎಲ್ಲಿಲ್ಲದ ಆನಂದ ಕೊಡುತ್ತೆ ಅಲ್ವಾ? ಖಂಡಿತ. ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇನ್ನಷ್ಟು ಆಳಕ್ಕೆ ಇಳಿಯಲು ನಾನು ಸಂಪೂರ್ಣ ಸಿದ್ಧನಾಗಿದ್ದೀನಿ. ಇಂದಿನ ನಮ್ಮ ಈ ಮಂಥನದಲ್ಲಿ ಬಹಳ ಪ್ರಾಯೋಗಿಕವಾದ ವಿಷಯಗಳಿದೆ. ಮುಖ್ಯವಾಗಿ ಸುಖ ಕೊಡುವ ತಂದೆಯ ನೆನಪು ನಮ್ಮನ್ನ ಹೇಗೆ ಚಾರ್ಜ್ ಮಾಡುತ್ತೆ, ಯೋಗ ಬಲನ ಹೇಗೆ ಜಮಾ ಮಾಡ್ಕೋಬೇಕು, ಮತ್ತೆ ಪತಿತ ಪ್ರಪಂಚದ ಮೇಲೆ ನಾವು ಬೆಳೆಸ್ಕೊಳ್ಬೇಕಾದ ಬೇಹದ್ದಿನ ವೈರಾಗ್ಯದ ಬಗ್ಗೆ ನಾವು ಆಳವಾಗಿ ನೋಡ್ಲಿದ್ದೀವಿ. ಹೌದು. ಮೊದಲಿಗೆ ಇಂದಿನ ಮುರಳಿಯ ಸಾರವನ್ನು ಯಥಾವತ್ತಾಗಿ ಓದುತ್ತೇನೆ, ಗಮನವಿಟ್ಟು ಕೇಳಿ. ಸಾರ: ಮಧುರ ಮಕ್ಕಳೇ, ಸುಖ ಕೊಡುವಂತಹ ಒಬ್ಬ ತಂದೆಯನ್ನು ನೆನಪು ಮಾಡಿ, ಈ ಸ್ವಲ್ಪ ಸಮಯದಲ್ಲಿ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಿ, ಅದು ಅಂತಿಮದಲ್ಲಿ ಬಹಳ ಕೆಲಸಕ್ಕೆ ಬರುವುದು. ನೋಡಿ, ಇದರಲ್ಲಿ ಈ ಸ್ವಲ್ಪ ಸಮಯ ಮತ್ತು ಯೋಗ ಬಲದ ಜಮೆ ಅನ್ನೋ ಮಾತು ಬಹಳ ಎಚ್ಚರಿಕೆ ನೀಡೋ ತರ ಇದೆ ಅಲ್ವಾ? ನಿಜ. ಈ ಯೋಗ ಬಲದ ಜಮೆ ಅನ್ನೋದನ್ನ ನಾವು ಒಂದು ಬ್ಯಾಂಕ್ ಅಕೌಂಟ್ ಅಥವಾ ನಮ್ಮ ಮೊಬೈಲ್ ಬ್ಯಾಟರಿಗೆ ಹೋಲಿಸ್ಬೋದನ್ಸುತ್ತೆ. ಎಕ್ಸಾಕ್ಟ್ಲಿ. ನಾವು ಲೌಕಿಕ ಜೀವನದಲ್ಲಿ ಕಷ್ಟಕಾಲಕ್ಕೆ ಅಂತ ಹೇಗೆ ಹಣ ಕೂಡಿರ್ತೀವೋ ಹಾಗೆ ಅಂತಿಮ ಸಮಯದಲ್ಲಿ ಬರುವ ನಾನಾ ರೀತಿಯ ವಿಘ್ನಗಳನ್ನ ಎದುರಿಸೋಕೆ ಈ ಆಧ್ಯಾತ್ಮಿಕ ಬ್ಯಾಲೆನ್ಸ್ ಬೇಕೇ ಬೇಕು. ಅಂದ್ರೆ ಸುಖದ ಸಾಗರನಾದ ತಂದೆಯನ್ನ ನೆನಪು ಮಾಡಿದಷ್ಟು ನಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತೆ. ಹೌದು, ಖಂಡಿತ. ಈಗ ಸಮಯ ಬಹಳ ಕಡಿಮೆ ಇದೆ. ನಾವು ಈಗ್ಲೂ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಕೂತ್ರೆ ಪರೀಕ್ಷೆ ಸಮಯದಲ್ಲಿ ನಮ್ಮತ್ರ ಶಕ್ತಿನೇ ಇರಲ್ಲ. ಆದ್ರೆ ಪ್ರಾಯೋಗಿಕವಾಗಿ ನೋಡಿದಾಗ ನಾವು ಇಡೀ ದಿನ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ. ಕೇವಲ ಬೆಳಗ್ಗೆ ಮಾತ್ರ ಯೋಗ ಮಾಡಿದ್ರೆ ಈ ಜಮೆ ಆಗುತ್ತಾ? ಇಲ್ಲ. ಕೇವಲ ಬೆಳಗ್ಗೆ ಕುಳಿತು ಯೋಗ ಮಾಡಿದ್ರೆ ಅದು ಬ್ಯಾಟರಿನ ಸ್ವಲ್ಪ ಚಾರ್ಜ್ ಮಾಡಿದ ಹಾಗೆ. ಓ, ಹಾಗಾದ್ರೆ ನಿರಂತರವಾಗಿ ಹೇಗೆ ಮಾಡೋದು? ಇಡೀ ದಿನ ಕೆಲ್ಸ ಮಾಡ್ತಾಲೆ ನನ್ನನ್ನ ನಡೆಸ್ತಿರುವವನೋ ಆ ಸುಖ ಕೊಡುವ ತಂದೆ ಅನ್ನೋ ಆಂತರಿಕ ಕನೆಕ್ಷನ್ ಇಟ್ಕೊಂಡ್ರೆ ಅದು ನಿರಂತರವಾಗಿ ಚಾರ್ಜ್ ಆಗ್ತಾಲೇ ಇರುತ್ತೆ. ಇದನ್ನೇ ನಿರಂತರ ಯೋಗ ಬಲದ ಜಮೆ ಅಂತ ಕರೆಯೋದು. ಅರ್ಥ ಆಯ್ತು. ಬನ್ನಿ ಈಗ ಇಂದಿನ ಮುರಳಿಯ ಪ್ರಶ್ನೆ ಮತ್ತು ಉತ್ತರವನ್ನು ಯಥಾವತ್ತಾಗಿ ನೋಡೋಣ. ಪ್ರಶ್ನೆ: ಬೇಹದ್ದಿನ ವೈರಾಗ್ಯ ಮಕ್ಕಳಾದ ನಿಮಗೆ ಯಾವ ಸ್ಮೃತಿ ಸದಾ ಇರಬೇಕು? ಉತ್ತರ: ನಮ್ಮದು ಇದು ಪತಿತ ವಸ್ತ್ರವಾಗಿದೆ. ಇದನ್ನು ಬಿಟ್ಟು ಮರಳಿ ಮನೆಗೆ ಹೋಗಬೇಕಾಗಿದೆ. ಈ ಸ್ಮೃತಿ ಸದಾ ಇರಲಿ. ತಂದೆ ಮತ್ತು ಆಸ್ತಿಯ ನೆನಪಿರಲಿ, ಮತ್ತೇನೂ ನೆನಪಿಗೆ ಬರಬಾರದು. ಇದು ಬೇಹದ್ದಿನ ವೈರಾಗ್ಯವಾಗಿದೆ. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಇಂತಹ ಪುರುಷಾರ್ಥ ಮಾಡಬೇಕು. ತಲೆಯ ಮೇಲಿರುವ ಎಲ್ಲಾ ಪಾಪಗಳ ಹೊರೆಯೂ ಇಳಿಯಲಿ. ಆತ್ಮವು ತಮೋಪ್ರಧಾನ ಸತೋಪ್ರಧಾನವಾಗಲಿ. ಇಲ್ಲಿ ಪತಿತ ವಸ್ತ್ರವನ್ನು ಬಿಡಬೇಕು ಅಂತ ಹೇಳಿದಾರಲ್ವಾ? ಹೌದು. ನನ್ಗೋದು ಪ್ರಶ್ನೆ ಇದೆ. ಪತಿತ ವಸ್ತ್ರ ಬಿಡಬೇಕು ಅಂದ್ರೆ ಈ ಶರೀರದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಕು ಅಂತ ಅರ್ಥನಾ? ಖಂಡಿತ ಅಲ್ಲ. ಯಾಕೆಂದ್ರೆ ಆಫೀಸ್ನಲ್ಲಿ ಟಾರ್ಗೆಟ್ ರೀಚ್ ಮಾಡೋ ಟೆನ್ಷನ್ ಇದ್ದಾಗ ಅಥವಾ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ನಾನು ಪತಿತ ವಸ್ತ್ರ ಬಿಡಬೇಕು ಅಂತ ನೆನ್ಪು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ? ಹೌದು. ಆದ್ರೆ ಬೇಹದ್ದಿನ ವೈರಾಗ್ಯ ಅಂದ್ರೆ ಶರೀರನ ನಿರ್ಲಕ್ಷ್ಯ ಮಾಡೋದಲ್ಲ. ಇದೊಂದು ದೃಷ್ಟಿಕೋನದ ಬದಲಾವಣೆ. ಅಂದ್ರೆ ಹೇಗೆ? ಏನ್ ಗೊತ್ತಾ, ನೀವೊಂದು ಪಾರ್ಟಿಗ್ ಹೋಗೋಕೆ ಹೊಸ ಬಟ್ಟೆ ತಂದಿರ್ತೀರ. ಆಗ ನೀವ್ ಹಾಕಿರೋ ಹಳೇ ಮಾಸಿದ ಬಟ್ಟೆ ಮೇಲೆ ನಿಮ್ಗೆ ವ್ಯಾಮೋಹ ಇರುತ್ತಾ? ಇಲ್ಲ ಇಲ್ಲ, ಅದನ್ನ ತೆಗೆದು ಹೊಸ ಬಟ್ಟೆ ಹಾಕೋಕೆ ಕಾಯ್ತಿರ್ತೀನಿ. ಎಕ್ಸಾಕ್ಟ್ಲಿ. ಹಾಗೆಯೇ ಈ ಶರೀರನೂ ಒಂದು ಹಳೆ ವಸ್ತ್ರ ಇದ್ದ ಹಾಗೆ. ನಾವು ಪರಮಧಾಮದಿಂದ ಬಂದಿರೋ ಆತ್ಮರು ಈಗ ಮರಳಿ ನಮ್ಮ ನಿಜವಾದ ಮನೆಗೆ ಹೋಗ್ಬೇಕು ಅನ್ನೋ ಸ್ಮೃತಿ ನಮ್ಮೊಳಗೆ ಸದಾ ಇರ್ಬೇಕು. ಅಂದ್ರೆ ಟ್ರಾಫಿಕ್ನಲ್ಲಿರ್ಲಿ ಅಥವಾ ಆಫೀಸ್ ಮೀಟಿಂಗ್ನಲ್ಲಿರ್ಲಿ ನಾನು ಈ ಪಾತ್ರನ ಅಭಿನಯಿಸ್ತಿರೋ ಒಂದು ಚೈತನ್ಯ ಶಕ್ತಿ, ಈ ಶರೀರ ಕೇವಲ ನನ್ನ ಡ್ರೆಸ್ ಅನ್ನೋ ಅರಿವಿರ್ಬೇಕು. ಹೌದು, ಅದೇ ಕರ್ಮಯೋಗ. ಅಂದ್ರೆ ನಾವು ಹೊರಗಡೆಯಿಂದ ಆಕ್ಟಿವ್ ಆಗಿದ್ರೂ ಒಳಗಿನಿಂದ ನಾವೊಂದು ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿದ್ದಾಗ ಮಾತ್ರ ನಮ್ಮ ತಲೆ ಮೇಲಿರೋ ಪಾಪದ ಹೊರೆ ಇಳಿಯುತ್ತೆ ಅಂತ ಅರ್ಥ ಆಯ್ತು. ಖಂಡಿತ. ಇದೇ ಪ್ರಕ್ರಿಯೆನ ಮುರಳಿಯ ಇನ್ನೊಂದು ಪ್ರಮುಖ ಅಂಶದಲ್ಲಿ ಬಹಳ ಆಸಕ್ತಿದಾಯಕವಾಗಿ ವಿವರಿಸಿದ್ದಾರೆ. ಕಲ್ಪದ ಈ ಸಂಗಮ ಯುಗದಲ್ಲಿ ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿ ತಾತನಿಂದ ಆಸ್ತಿ ಪಡಿತಾ ಇದ್ದೀವಿ ಅಂತ ಹೇಳಿದ್ದಾರೆ. ಲೌಕಿಕದಲ್ಲಿ ತಾತನಿಂದ ಆಸ್ತಿ ಬರೋದು ಸಾಮಾನ್ಯ. ಆದ್ರೆ ಆಧ್ಯಾತ್ಮಿಕವಾಗಿ ಇದರ ಅರ್ಥ ಬಹಳ ಆಳವಾಗಿದೆ. ಹೌದು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನೋಡಿ, ನಮ್ಮ ತಂದೆ ಪ್ರಜಾಪಿತ ಬ್ರಹ್ಮ. ಆದ್ರೆ ಮೂಲ ಆಸ್ತಿ ಅಂದ್ರೆ ಸ್ವರ್ಗದ ರಾಜ್ಯಭಾಗ್ಯ, ಶಾಂತಿ, ಪವಿತ್ರತೆ ಇವೆಲ್ಲವೂ ಸಿಗೋದು ನಮ್ಮ ತಾತನಾದ ನಿರಾಕಾರ ಶಿವಬಾಬಾನಿಂದ.
ಅಂದ್ರೆ ನಿರಾಕಾರ ಭಗವಂತ ನೇರವಾಗಿ ನಮ್ಗೆ ಆಸ್ತಿ ಕೊಡೋಕಾಗಲ್ಲಲ್ವಾ? ನಿಜ. ಅದಕ್ಕಾಗಿಯೇ ಅವರು ಬ್ರಹ್ಮತಂದೆಯ ಸಾಕಾರ ಮಾಧ್ಯಮವನ್ನು ಆರಿಸ್ಕೊಳ್ತಾರೆ. ಬ್ರಹ್ಮತಂದೆಯ ಮುಖಕಮಲದ ಮೂಲಕ ನಮಗೆ ಈ ಜ್ಞಾನ ಸಿಕ್ತಿದೆ. ಅದಕ್ಕೆ ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು. ಓ, ಅಂದ್ರೆ ಈ ಹೊಸ ಬ್ರಾಹ್ಮಣ ಜನ್ಮ ರಾವಣನ ಈ ದುಃಖದ ಪ್ರಪಂಚದಿಂದ ನಮ್ಮನ್ನ ಬಿಡುಗಡೆ ಮಾಡಿ ನೇರವಾಗಿ ಭಗವಂತನ ವಾರಸುದಾರರನ್ನಾಗಿ ಮಾಡುತ್ತೆ. ಇದರಲ್ಲಿ ಯಾವುದೇ ಅಂಧಶ್ರದ್ಧೆ ಇಲ್ಲ. ಹೌದು. ನಿರಾಕಾರ ತಂದೆಯು ಬ್ರಹ್ಮರವರ ಮೂಲಕ ಸ್ವರ್ಗದ ಆಸ್ತಿ ನೀಡುವ ವಿಧಿ ಸಂಪೂರ್ಣ ಪ್ರಾಕ್ಟಿಕಲ್ ಆಗಿದೆ. ಇದೊಂದು ಜ್ಞಾನಯಜ್ಞ. ಮುರಳಿಯಲ್ಲಿ ಆ ರಾಜಸ್ವ ಅಶ್ವಮೇಧ ಜ್ಞಾನಯಜ್ಞದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಯಜ್ಞ ಅಂದಾಕ್ಷಣ ಜನರಿಗೆ ಬೆಂಕಿ, ತುಪ್ಪ ನೆನ್ಪಾಗತ್ತೆ. ಹೌದು ಹೌದು. ಆದ್ರೆ ಈ ಜ್ಞಾನಯಜ್ಞದಲ್ಲಿ ನಾವು ಶರೀರ ಸಹಿತ ಸರ್ವಸ್ವವನ್ನು ಸ್ವಾಹ ಮಾಡಬೇಕು, ಅಂದ್ರೆ ಬಲಿಹಾರಿ ಮಾಡಬೇಕು ಅಂತಾರೆ. ನಾವೇನ್ ಬೆಂಕಿಗೆ ಹಾರಲ್ವಲ್ಲ. ಇದರ ಅರ್ಥ ಏನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ಕಂಪ್ಯೂಟರ್ ವೈರಸ್ ಇಂದ ಹ್ಯಾಂಗ್ ಆದಾಗ ನಾವೇನ್ ಮಾಡ್ತೀವಿ? ಅದನ್ನ ಸಂಪೂರ್ಣವಾಗಿ ಫಾರ್ಮ್ಯಾಟ್ ಮಾಡ್ತೀವಿ, ಹಳೆಯ ಬೇಡವಾದ ಫೈಲ್ಸ್ ಡಿಲೀಟ್ ಮಾಡ್ತೀವಿ ಅಲ್ವಾ? ಖಂಡಿತ ಮಾಡ್ತೀವಿ. ಹಾಗೆಯೇ ನಮ್ಮ ಒಳಗಿರೋ ನಾನು ಮತ್ತೆ ನನ್ನದು ಅನ್ನೋ ಅಹಂಕಾರದ ವೈರಸ್ ನಮ್ಮ ಹಳೆ ಸ್ವಭಾವನ ಈ ಜ್ಞಾನದ ಬೆಂಕಿಗೆ ಆಹುತಿ ನೀಡೋದೇ ನಿಜವಾದ ಸ್ವಾಹ. ವಾವ್! ಫಾರ್ಮ್ಯಾಟ್ ಮಾಡೋ ಉದಾಹರಣೆ ಬಹಳ ಚೆನ್ನಾಗಿ ಕನೆಕ್ಟ್ ಆಯಿತು. ಈ ಹಳೆ ಡೇಟಾವನ್ನ ಡಿಲೀಟ್ ಮಾಡಿದಿದ್ರೆ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಲ್ಲ ಅಲ್ವಾ? ನಿಜ. ಇದೇ ಯಜ್ಞದ ಬಗ್ಗೆ ಮಾತಾಡ್ತಾ ಅಂತಿಮ ಸಮಯದ ಭಯಾನಕ ದೃಶ್ಯಗಳ ಬಗ್ಗೆಯೂ ಎಚ್ಚರಿಕೆ ನೀಡಿದ್ದಾರೆ. ಮುಂದೆ ವಿಘ್ನಗಳು ಬರ್ತಾವೆ, ರಕ್ತದ ನದಿಗಳು ಹರಿಯುತ್ತಾವೆ ಅಂತ. ಹೌದು. ಆದ್ರೆ ನಮ್ಗೆ ಯಾರ ಜೊತೆಯೂ ಯುದ್ಧ ಇಲ್ಲ. ನಮ್ಮ ಯೋಗಬಲದಿಂದ ಕೆಟ್ಟ ವಿಚಾರದವರು ಸಾಕ್ಷಾತ್ಕಾರ ಮಾಡ್ಕೊಂಡು ಓಡಿ ಹೋಗ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಖಂಡಿತ. ಕೇವಲ ನಮ್ಮ ಶಾಂತಿಯಿಂದ ಒಬ್ಬ ಕೋಪಿಷ್ಟ ವ್ಯಕ್ತಿನ ತಡೆಯೋಕ್ ಸಾಧ್ಯನಾ? ಮೇಲ್ನೋಟಕ್ಕೆ ಆಶ್ಚರ್ಯ ಅನ್ಸ್ಬಹುದು. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಇದು 100% ಸತ್ಯ. ಕತ್ತಲೆ ಎಷ್ಟೇ ದಟ್ಟವಾಗಿರ್ಲಿ, ಒಂದು ಸಣ್ಣ ದೀಪ ಆ ಕತ್ತಲೆನ ಸಿಳುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಕೆಟ್ಟ ಉದ್ದೇಶದಿಂದ ಬರೋ ವ್ಯಕ್ತಿ ನಮ್ಮ ಯೋಗದ ಪ್ರಬಲ ವೈಬ್ರೇಷನ್ಸ್ ವಲಯದೊಳಗೆ ಬಂದಾಗ ಆತನ ಒಳಗಿನ ದುಷ್ಟ ವೃತ್ತಿಗಳು ಶಾಂತಿಯ ಅಲೆಗೆ ಸಿಲುಕಿ ಭಸ್ಮ ಆಗುತ್ತೆ. ಅಂದ್ರೆ ನಮ್ಮ ಮೌನ ಮತ್ತೆ ವೈಬ್ರೇಷನ್ಸ್ ಇಲ್ಲಿ ಅಸ್ತ್ರಗಳ ಕೆಲಸ ಮಾಡುತ್ತೆ. ಆದರೂ ಇಂಥ ಉನ್ನತ ಸ್ಥಿತಿನ ಕೇವಲ ಆಶ್ರಮದಲ್ಲಿ ಕುಳಿತೋರು ಮಾತ್ರವಲ್ಲ, ಗೃಹಸ್ಥದಲ್ಲಿರೋರು ತಲುಪ್ಬೋದು ಅಂತ ಇಂದಿನ ಮುರಳಿಯಲ್ಲಿ ಬಿಡಿಸಿ ಹೇಳಿದ್ದಾರೆ. ಹೌದು. ಮನೆ ಮಕ್ಕಳನ್ನು ನೋಡ್ಕೊಳ್ತಾನೆ ಪಾಪಗಳನ್ನು ನಾಶಪಡಿಸಿ ಸತೋಪ್ರಧಾನರಾಗುವ ಕಲೆ. ಇದು ನಿಜಕ್ಕೂ ಒಂದು ಚಾಲೆಂಜ್ ಅಲ್ವಾ? ಖಂಡಿತ. ಇಲ್ಲಿ ಕಮಲದ ಹೂವಿನ ಉದಾಹರಣೆನ ಹೇಗೆ ಅಳವಡಿಸ್ಕೊಳ್ಬೋದು? ನೋಡಿ, ಗೃಹಸ್ಥ ಅಂದ್ರೆ ಜವಾಬ್ದಾರಿಗಳ ಒಂದು ದೊಡ್ಡ ಕಡಲು. ಆದ್ರೆ ಕಮಲದ ಹೂವು ಕೆಸರಲ್ಲೇ ಹುಟ್ಟಿದ್ರೂ ಅದರ ಎಲೆಗಳು ನೀರಿನಿಂದ ಮೇಲೆ ಸಂಪೂರ್ಣ ಒಣಗಿರುತ್ತೆ. ಹಾಗೆಯೇ ಕುಟುಂಬದ ಜವಾಬ್ದಾರಿಗಳನ್ನ ನಾವು ಕೈಯಿಂದ ನಿರ್ವಹಿಸಬೇಕು. ಆದ್ರೆ ನಮ್ಮ ಬುದ್ಧಿಯೋಗ ಮೇಲಿರಬೇಕು. ಹೌದು. ನಮ್ಮ ಆತ್ಮವನ್ನು ಪರಿಶುದ್ಧ ಮಾಡೋಕೆ ಕೇವಲ ಒಬ್ಬ ಶಿವ ತಂದೆಯ ನೆನಪು ಮಾತ್ರ ಮದ್ದಾಗಿದೆ. ನಾವು ಜವಾಬ್ದಾರಿಗಳನ್ನ ಬಿಟ್ಟು ಓಡಿ ಹೋಗ್ಬೇಕಾಗಿಲ್ಲ. ಕೇವಲ ನಮ್ಮ ಅಟ್ಯಾಚ್ಮೆಂಟ್ ಶಿಫ್ಟ್ ಮಾಡಬೇಕು. ನಿಜ. ಯಾಕಂದ್ರೆ ನಮ್ಮ ಮುಕ್ತಿದಾತನೊಡನೆ ವಾಪಸ್ ಮನೆಗೆ ಹೋಗೋ ಈ ಪ್ರಯಾಣಕ್ಕೆ ನಮ್ಮನ್ನ ನಾವು ಹಗುರು ಮಾಡ್ಕೋಬೇಕು. ಆ ಹಗುರು ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಈ ಯೋಗ ಮತ್ತು ನೆನಪು. ಬಹಳ ಅದ್ಭುತವಾದ ಮಂಥನ. ಬನ್ನಿ, ಇಂದಿನ ಮುರಳಿಯ ಧಾರಣೆಗಾಗಿ ಮುಖ್ಯ ಸಾರವನ್ನು ಯಥಾವತ್ತಾಗಿ ಓದೋಣ ಮತ್ತು ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೋದು ಅಂತ ನೋಡೋಣ. ಓದಿ. 1. ನೆನಪಿನ ಇಂತಹ ಅಭ್ಯಾಸ ಮಾಡಬೇಕು. ಕೆಟ್ಟ ವಿಚಾರದವರು ಮುಂದೆ ಬರ್ತಿದ್ದಂತೆಯೇ ಅವರೂ ಪರಿವರ್ತನೆ ಆಗಿಬಿಡಲಿ. ನನ್ನವರು ಒಬ್ಬ ಶಿವತಂದೆಯ ವಿನಾ ಯಾರೂ ಇಲ್ಲ, ಈ ಪುರುಷಾರ್ಥದಲ್ಲಿರಬೇಕಾಗಿದೆ. 2. ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಶರೀರ ಸಹಿತ ಏನೆಲ್ಲವೂ ಇದೆಯೋ ಅದೆಲ್ಲವನ್ನೂ ಬಲಿಹಾರಿ ಮಾಡಬೇಕಾಗಿದೆ. ಯಾವಾಗ ಈ ರುದ್ರಯಜ್ಞದಲ್ಲಿ ಎಲ್ಲವನ್ನೂ ಸ್ವಾಹ ಮಾಡುವಿರೋ ಆಗ ರಾಜ್ಯ ಪದವಿಯೂ ಸಿಗುವುದು. ನೋಡಿ, ಈ 2 ಅಂಶಗಳು ನಮ್ಮ ದೈನಂದಿನ ಜೀವನದ ಪ್ರಾಕ್ಟಿಕಲ್ ಟೆಸ್ಟ್ಗಳು. ಅಂದ್ರೆ ಹೇಗೆ? ಉದಾಹರಣೆಗೆ, ಯಾರೋ ಒಬ್ರು ನಿಮ್ಮ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಳ್ತಾರೆ. ಆಗ ನೀವು ರಿಟರ್ನ್ ಆಗಿ ಕೋಪ ಮಾಡ್ಕೊಂಡ್ರೆ ನೀವು ಟೆಸ್ಟ್ ಫೇಲ್ ಆದಂತೆ. ಹೌದು. ಬದಲಿಗೆ ನನ್ನವರು ಒಬ್ಬ ಶಿವತಂದೆ ಅನ್ನೋ ಸ್ಮೃತಿಯಲ್ಲಿ ಶಾಂತವಾಗಿ ಕುಳಿತ್ರೆ ನಿಮ್ಮ ಆ ಶುದ್ಧ ವೈಬ್ರೇಷನ್ ಅವರ ಕೋಪನ ತಣ್ಣಗೆ ಮಾಡುತ್ತೆ. ಖಂಡಿತ. ಇನ್ನು 2ನೇದು, ಈ ರುದ್ರಯಜ್ಞದಲ್ಲಿ ಸ್ವಾಹ ಮಾಡೋದು ಅಂದ್ರೆ
ದಿನನಿತ್ಯದ ಪ್ರತಿಯೊಂದು ಕೆಲ್ಸನ ನಾನು ಮಾಡ್ತಿಲ್ಲ, ನಾನು ಕೇವಲ ನಿಮಿತ್ತ, ಇವೆಲ್ಲವೂ ಭಗವಂತನಿಗೆ ಅರ್ಪಿತ ಅನ್ನೋ ಟ್ರಸ್ಟಿ ಭಾವನೆಯಿಂದ ಮಾಡೋದೇ ನಿಜವಾದ ಬಲಿಹಾರಿ. ನಿಜ, ಇದು ನಮ್ಮ ಕರ್ಮದಲ್ಲಿ ಪ್ರತಿಫಲಿಸಬೇಕು. ಇಂದಿನ ವರದಾನವು ಇದೇ ಸಹನಾಶಕ್ತಿಯ ವಿಷಯಕ್ಕೆ ಪುಷ್ಟಿ ನೀಡೋ ಥರ ಇದೆ. ವರದಾನವನ್ನು ಯಥಾವತ್ತಾಗಿ ಓದ್ತೇನೆ. ವರದಾನ: ಸಹನಾಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿ ಭವ. ಹೇಗೆ ಬ್ರಹ್ಮ ತಂದೆಯು ಜ್ಞಾನಿ ಹಾಗೂ ಅಜ್ಞಾನಿ ಆತ್ಮರ ಮೂಲಕ ಆಗಿರುವ ಟೀಕೆಯನ್ನೂ ಸಹ ಸಹನೆ ಮಾಡುತ್ತಾ ಅದನ್ನು ಪರಿವರ್ತನೆ ಮಾಡಿಬಿಟ್ರು. ಹಾಗಾದ್ರೆ ಫಾಲೋ ಫಾದರ್ ಮಾಡಿರಿ. ಇದಕ್ಕಾಗಿ ಕೇವಲ ತಮ್ಮ ಸಂಕಲ್ಪಗಳಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿರಿ. ಇದು ಎಲ್ಲಿಯವರೆಗೆ ಆಗುತ್ತದೆ ಎಂದು ಯೋಚಿಸಬಾರದು. ಕೇವಲ ಮೊದಲು ಸ್ವಲ್ಪ ಹೇಗಾಗುವುದೋ, ಎಲ್ಲಿವರೆಗೆ ಸಹನೆ ಮಾಡುತ್ತೇವೆಯೋ ಎಂದೆನಿಸುತ್ತದೆ. ಆದರೆ ಒಂದು ವೇಳೆ ತಮಗಾಗಿ ಯಾರೇನಾದರೂ ಮಾತನಾಡುತ್ತಾರೆ ಎಂದರೂ ಸಹ ತಾವು ಶಾಂತವಾಗಿರಿ. ಸಹನೆ ಮಾಡಿಕೊಳ್ಳುತ್ತೀರೆಂದರೆ ಅವರೂ ಸಹ ಬದಲಾಗಿ ಬಿಡುವರು. ಇದರಲ್ಲಿ ಕೇವಲ ಹೃದಯ ವಿದೀರ್ಣರೂ ಆಗಬಾರದು. ಬಹಳ ಆಳವಾದ ವರದಾನ ಇದು. ಹೌದು. ಆರಂಭದ ದಿನಗಳಲ್ಲಿ ಬ್ರಹ್ಮ ತಂದೆಯ ಮೇಲೆ ಎಷ್ಟೊಂದು ವಿರೋಧಗಳಿತ್ತು. ಆದರೂ ಅವರು ಯಾರಿಗೂ ಪ್ರತ್ಯುತ್ತರ ನೀಡಲಿಲ್ಲ. ಆ ಟೀಕೆಗಳನ್ನು ಹೇಗೆ ಸಹಿಸಿದ್ರು? ಮತ್ತೆ ನಾವು ಅವರನ್ನು ಫಾಲೋ ಫಾದರ್ ಮಾಡೋದು ಹೇಗೆ? ಬ್ರಹ್ಮ ತಂದೆಯು ಆ ಟೀಕೆಗಳನ್ನ ವೈಯಕ್ತಿಕ ನಿಂದನೆ ಅಂತ ತಗೊಳ್ಳಿಲ್ಲ. ಬದಲಿಗೆ ಆ ಅಜ್ಞಾನಿ ಆತ್ಮರ ಒಳಗಿರೋ ಅಜ್ಞಾನ ಮತ್ತು ಅಶಾಂತಿಯ ರೋಗನ ಅವರು ನೋಡಿದ್ರು. ರೋಗಿ ಕೆಮ್ಮುದಾಗ ವೈದ್ಯರು ಕೋಪ ಮಾಡ್ಕೊಳ್ತಾರಾ? ಇಲ್ಲ ತಾನೆ. ವೈದ್ಯರಿಗೆ ರೋಗಿಯ ಮೇಲೆ ಕರುಣೆ ಇರುತ್ತೆ. ಬ್ರಹ್ಮ ತಂದೆ ಅದೇ ಕರುಣೆನ ತೋರಿಸಿದ್ರು. ಖಂಡಿತ. ಸಮುದ್ರದ ತರ ಎಲ್ಲವನ್ನೂ ತಮ್ಮೊಳಗೆ ಅಡಗಿಸಿಕೊಂಡ್ರು. ನಾವು ಅವರನ್ನ ಫಾಲೋ ಫಾದರ್ ಮಾಡೋದು ಹೇಗೆ ಅಂದ್ರೆ, ನಮ್ಮ ಸಂಕಲ್ಪಗಳಲ್ಲಿ ದೃಢತೆ ತರೋ ಮುಖಾಂತರ. ಅಂದ್ರೆ ನಾನಿನ್ನು ಎಷ್ಟು ದಿನ ಸಹಿಸಿಕೊಳ್ಳಬೇಕು ಅನ್ನೋ ಮಿತಿ ಹಾಕೊಳ್ಬಾರ್ದು ಅಲ್ವಾ? ಎಕ್ಸಾಕ್ಟ್ಲಿ. ಯಾರಾದ್ರೂ ನಿಂದಿಸಿದಾಗ ನಾವು ಒಳಗಿನಿಂದ ಕುಗ್ಗಿ ಹೋಗದೆ ಶಾಂತವಾಗಿದ್ರೆ ಆ ಸಹನಾ ಶಕ್ತಿಯು ನಮ್ಮನ್ನ ತಂದೆಗೆ ಸಮಾನರನ್ನಾಗಿ ಮಾಡುತ್ತೆ. ಅಂದ್ರೆ ಸಹನೆ ಅನ್ನೋದು ದೌರ್ಬಲ್ಯ ಅಲ್ಲ, ಅದು ಅತಿ ದೊಡ್ಡ ಶಕ್ತಿ. ಇಂದಿನ ಸ್ಲೋಗನ್ ಕೂಡ ಇದನ್ನೇ ಸಾರ್ತಿದೆ. ಸ್ಲೋಗನನ್ನು ಯಥಾವತ್ತಾಗಿ ನೋಡೋಣ. ಸ್ಲೋಗನ್: ಸಂಗಮದಲ್ಲಿ ಸಹನೆ ಮಾಡುವುದು, ಬಾಗುವುದು, ಇದೇ ಅತಿ ಶ್ರೇಷ್ಠವಾದ ಮಹಾನತೆಯಾಗಿದೆ. ಹೌದು. ಪ್ರಪಂಚದಲ್ಲಿ ಯಾರಾದ್ರೂ ಬಾಗಿದ್ರೆ, ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅವರನ್ನ ದುರ್ಬಲರು ಅಂತಾರೆ. ಆದ್ರೆ ಇಲ್ಲಿ ಬಾಗೋದೇ ಅತಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಈ ಗೊಂದಲನ ಪರಿಹರಿಸೋಕೆ ಒಂದು ಆಳವಾದ ಮಂಥನ ಮಾಡೋಣ. ಖಂಡಿತ. ಬಿರುಗಾಳಿ ಬಂದಾಗ ಅಹಂಕಾರದಿಂದ ನೆಟ್ಟಗೆ ನಿಲ್ಲೋ ದೊಡ್ಡ ಮರಗಳು ಬೇರು ಸಹಿತ ಕಿತ್ತು ಬೀಳುತ್ತೆ. ಆದರೆ ಅದೇ ಬಿರುಗಾಳಿಗೆ ಬಾಗೋ ಸಣ್ಣ ಹುಲ್ಲು ಗಾಳಿ ಹೋದ ಮೇಲೆ ಮತ್ತೆ ಎದ್ದು ನಿಲ್ಲುತ್ತೆ. ವಾವ್! ಎಂಥ ಉದಾಹರಣೆ! ಇಲ್ಲಿ ಯಾರು ಗೆದ್ರು? ಹುಲ್ಲು ತಾನೆ? ಹೌದು. ನಮ್ಮ ಅಹಂಕಾರ ನಮ್ಮನ್ನ ಕಠಿಣ ಮಾಡುತ್ತೆ. ನಾನೇಕೆ ಕ್ಷಮೆ ಕೇಳ್ಬೇಕೋ ಅನ್ನೋ ಬಿಗಿತ ನಮ್ಮಲ್ಲಿ ಸ್ಟ್ರೆಸ್ ತರುತ್ತೆ. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರು ಒಳಗಿನಿಂದ ಜ್ಞಾನದಿಂದ ತುಂಬಿರ್ತಾರೋ ಅವರು ಮಾತ್ರ ಸಹಜವಾಗಿ ಬಾಗಬಲ್ಲರು. ಹಣ್ಣು ತುಂಬಿದ ಕೊಂಬೆ ಮಾತ್ರ ಬಾಗುತ್ತೆ ಅಲ್ವಾ? ನಿಜ. ನಾವಿಂದು ಕಲ್ಪದ ಈ ಅದ್ಭುತ ಸಂಗಮಯುಗದಲ್ಲಿದ್ದೀವಿ. ಇಲ್ಲಿ ನಾವು ಯಾರ ಮುಂದೆಯೂ ಸೋಲ್ತಾ ಇಲ್ಲ. ಬದಲಾಗಿ ನಮ್ಮದೇ ಹಳೇ ಅಹಂಕಾರದ ಮುಂದೆ ನಾವು ಜಯಶಾಲಿಯಾಗ್ತಾ ಇದ್ದೀವಿ. ಖಂಡಿತ. ವಿನಮ್ರರಾಗಿ ಬಾಗೋದ್ರಲ್ಲಿ ಯಾವುದೇ ಅವಮಾನ ಇಲ್ಲ. ಅದರಲ್ಲಿ ಶಾಂತಿ ಇದೆ, ಎದುರಾಳಿನ ಕರಗಿಸೋ ಶಕ್ತಿ ಇದೆ. ಅದಕ್ಕೆ ಬಾಗೋದೆ ನಮ್ಮ ನಿಜವಾದ ಶ್ರೇಷ್ಠತೆ. ಎಂಥ ಅದ್ಭುತವಾದ ವಿಶ್ಲೇಷಣೆ! ಈಗ ಇಂದಿನ ಅವ್ಯಕ್ತ ಸೂಚನೆಯನ್ನು ಯಥಾವತ್ತಾಗಿ ಓದುತ್ತೇನೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಬಾಬ್ದಾದಾರವರು ಬಯಸುತ್ತಾರೆ, ಮಕ್ಕಳಲ್ಲಿ ಮೊದಲು ಜೊತೆಗಾರರಲ್ಲಿ, ಸೇವೆಯಲ್ಲಿ, ವಾಯುಮಂಡಲದಲ್ಲಿ ಏಕತೆಯಿರಲಿ, ನಂತರ ಒಂದೇ ಬಲ ಒಂದೇ ಭರವಸೆ. ಏಕಮತರಾಗಿ ಆಗ ಸೇವೆಯಲ್ಲಿ ಸಫಲತೆ ಸಿಗುತ್ತದೆ. ಹೇಗೆ ತೆಂಗಿನಕಾಯಿಯನ್ನು ಒಡೆದು ರಿಬನ್ ಕಟ್ ಮಾಡಿ ಉದ್ಘಾಟನೆ ಮಾಡುತ್ತೀರಿ, ಹಾಗೆಯೇ ಏಕಮತ, ಒಂದೇ ಬಲ, ಒಂದೇ ಭರವಸೆ ಮತ್ತು ಏಕತೆಯ ರಿಬನ್ ಕಟ್ ಮಾಡಿ ಮತ್ತು ನಂತರ ಸರ್ವರ ಸಂತುಷ್ಟತೆ, ಪ್ರಸನ್ನತೆಯ ತೆಂಗಿನಕಾಯಿಯನ್ನು ಒಡೆಯಿರಿ. ಈ ನೀರು ಧರಣಿಯಲ್ಲಿ ಹಾಕಿ ನಂತರ ನೋಡಿ ಸಫಲತೆ ಎಷ್ಟಾಗ್ತಾ ಇದೆಂದು. ರಿಬನ್ ಕಟ್ ಮಾಡೋದು ಮತ್ತೆ ತೆಂಗಿನಕಾಯಿ ಒಡೆಯೋ ಉದಾಹರಣೆ ಬಹಳ ಪ್ರಾಯೋಗಿಕವಾಗಿದೆ ಅಲ್ವಾ? ಹೌದು. ಸೇವಾ ಕ್ಷೇತ್ರದಲ್ಲಿ ಇದನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು? ಯಾವುದೇ ಸೇವಾ ಕೇಂದ್ರದಲ್ಲಿ ಸಫಲತೆ ಸಿಗ್ಬೇಕು ಅಂದ್ರೆ ಕೇವಲ ಉತ್ತಮ ಯೋಜನೆಗಳು ಇದ್ರೆ ಸಾಲದು. ಅಲ್ಲಿ ಏಕತೆ ಮತ್ತೆ ಪರಸ್ಪರರ ಮೇಲೆ ವಿಶ್ವಾಸ ಇರಬೇಕು. ಅಂದ್ರೆ ನನ್ನ ಐಡಿಯಾ ಬೆಸ್ಟ್ ಅನ್ನೋ ಮನೋಭಾವನೆ ಕೈಬಿಟ್ಟು ಏಕಮತದ ರಿಬನ್ ಕಟ್ ಮಾಡಬೇಕು. ಹೌದು. ಪ್ರತಿಯೊಬ್ಬರ ಸಂತುಷ್ಟತೆ ಅನ್ನೋ ತೆಂಗಿನಕಾಯಿ ಒಡೆದು ಆ ಒಮ್ಮತದ ನೀರನ್ನ ಸೇವೆಯ ಧರಣಿಗೆ ಹಾಕ್ಬೇಕು.
ಆ ಏಕತೆಯ ವೈಬ್ರೇಷನ್ ಹೊಸಬರನ್ನ ಆಕರ್ಷಿಸುತ್ತೆ. ಅದೇ ನಿಜವಾದ ಯಶಸ್ಸು. ಖಂಡಿತ. ಅಣ್ಣಂದಿರೆ ಮತ್ತು ಅಕ್ಕಂದಿರೆ, ಬನ್ನಿ ಈಗ ಇಂದಿನ ಮುರಳಿಯ ಆಧಾರದ ಮೇಲೆ 8 ಶಕ್ತಿಶಾಲಿ ಸ್ವಮಾನಗಳ ಅಭ್ಯಾಸ ಮಾಡೋಣ. 1. ನಾನು ಈ ರಾಜಸ್ವ ಅಶ್ವಮೇಧ ಜ್ಞಾನಯಜ್ಞದಲ್ಲಿ ಸರ್ವಸ್ವ ಅನ್ನು ಸ್ವಾಹ ಮಾಡಿ ಭವಿಷ್ಯದ ಸ್ವರಾಜ್ಯವನ್ನು ಪಡೆಯುವಂತಹ ಆತ್ಮನಾಗಿದ್ದೇನೆ. 2. ನಾನು ಕರ್ಮಕ್ಷೇತ್ರದಲ್ಲಿ ಕೈಯಿಂದ ಕೆಲಸ ಮಾಡುತ್ತಿದ್ದರೂ ಬುದ್ಧಿಯಿಂದ ನಿರಂತರ ಒಬ್ಬ ಪ್ರಿಯತಮ ತಂದೆಯ ನೆನಪಿನಲ್ಲಿರುವಂತಹ ಶ್ರೇಷ್ಠ ಕರ್ಮಯೋಗಿ ಆತ್ಮನಾಗಿದ್ದೇನೆ. 3. ನಾನು ಈ ಹಳೆಯ ಪತಿತ ಶರೀರ ಹಾಗೂ ಹಳೆಯ ಪ್ರಪಂಚದಿಂದ ಸಂಪೂರ್ಣ ಉಪರಾಮವಾಗಿರುವಂತಹ ಬೇಹದ್ದಿನ ವೈರಾಗಿ ಆತ್ಮನಾಗಿದ್ದೇನೆ. 4. ನಾನು ನಿರಂತರ ಯೋಗಬಲದ ಮೂಲಕ ಸನ್ಮುಖದಲ್ಲಿ ಬರುವ ಕೆಟ್ಟ ವಿಚಾರದವರನ್ನು ಸಾಕ್ಷಾತ್ಕಾರ ಮಾಡಿಸಿ ಪರಿವರ್ತನೆ ಮಾಡುವಂತಹ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. 5. ನಾನು ಸಂಪೂರ್ಣ 84 ಜನ್ಮಗಳ ಚಕ್ರವನ್ನು ಪೂರೈಸಿ ತಂದೆಯ ಜೊತೆ ಮರಳಿ ಮನೆಗೆ ಹೋಗಲು ಸಿದ್ಧವಾಗಿರುವಂತಹ ಸತೋಪ್ರಧಾನ ಆತ್ಮನಾಗಿದ್ದೇನೆ. 6. ನಾನು ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಈಶ್ವರೀಯ ಸೇವೆಯಲ್ಲಿ ಅಪಾರ ಸಫಲತೆಯನ್ನು ಪಡೆಯುವಂತಹ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. 7. ನಾನು ಸಂಗಮಯುಗದಲ್ಲಿ ಸಹನೆ ಮಾಡುವ ಮತ್ತು ಬಾಗುವ ಸಂಸ್ಕಾರದ ಮೂಲಕ ಅತಿ ಶ್ರೇಷ್ಠ ಮಹಾನತೆಯನ್ನು ಧಾರಣೆ ಮಾಡಿರುವಂತಹ ಮಹಾನ್ ಆತ್ಮನಾಗಿದ್ದೇನೆ. 8. ನಾನು ಸಹನಾಶಕ್ತಿಯಿಂದ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿ ಆತ್ಮನಾಗಿದ್ದೇನೆ. ಇಂದಿನ ಮುರಳಿಯ ಆಧಾರಿತ ದೈನಂದಿನ ಹೋಂವರ್ಕ್ ಅಭ್ಯಾಸವನ್ನು ಈಗ ನೋಡೋಣ. 1. ನಾನು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ತಾತನಿಂದ ಆಸ್ತಿ ಪಡೆಯುವ ಆಂತರಿಕ ಖುಷಿಯ ಅಭ್ಯಾಸವನ್ನು ಸೇರಿಸಿಕೊಳ್ಳಿ. 2. ಬೇಹದ್ದಿನ ವೈರಾಗಿ ಎಂದು ಭಾವಿಸಿ ಈ ಹಳೆಯ ಪತಿತ ವಸ್ತ್ರ ಮತ್ತು ಪ್ರಪಂಚವನ್ನು ಬಿಟ್ಟು ಮರಳಿ ಮನೆಗೆ ಹೋಗಬೇಕಾಗಿದೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. 3. ಇಡೀ ದಿನ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ದೃಢತೆಯ ಪ್ರಭಾವ ಇರುವಂತೆ ಗಮನಹರಿಸಿ. 4. ಸತ್ಯಯುಗದ 16 ಕಲಾ ಸಂಪೂರ್ಣ ದೇವತೆಯಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲಪುಷ್ಪ ಸಮಾನರಾಗಿರುವ ಕಡೆ ವಿಶೇಷ ಗಮನವಿರಲಿ. 5. ಕರ್ಮಕ್ಷೇತ್ರದಲ್ಲಿ ಕೈಕೆಲಸ ಮಾಡಲಿ, ಬುದ್ಧಿಯೂ ತಂದೆಯನ್ನು ನೆನಪು ಮಾಡುತ್ತಿರಲಿ ಎಂಬುದನ್ನು ಅರ್ಥ ಮಾಡಿಕೊಂಡು ದಿನವಿಡೀ ಯೋಗಯುಕ್ತರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6. ಇದು ಅಂತಿಮ ಸಮಯವಾಗಿರುವುದರಿಂದ ಛೀ ವಸ್ತ್ರದ ಬಗ್ಗೆ ಉಪರತಿ ಅಥವಾ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಈ ರಾಜಸ್ವ ಅಶ್ವಮೇಧ ಜ್ಞಾನಯಜ್ಞದಲ್ಲಿ ಸ್ವಾಹ ಮಾಡುವುದರಲ್ಲಿ ಸಫಲ ಮಾಡಿಕೊಳ್ಳಿ. 7. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಸಹ ಸಹನಾ ಶಕ್ತಿಯಿಂದ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವ ವರದಾನದ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸಂಗಮದಲ್ಲಿ ಸಹನೆ ಮಾಡುವುದು ಭಾಗುವುದೇ ಶ್ರೇಷ್ಠತೆಯಾಗಿದೆ ಎಂಬ ಸ್ಲೋಗನ್ನ ಸಾರ ಅಭ್ಯಾಸ ಮಾಡಿ. 8. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಯೋಗಬಲವನ್ನು ಜಮಾ ಮಾಡಿಕೊಳ್ಳಿ. ಇದರಿಂದ ವಿಘ್ನಗಳು ಬಂದರೂ ಎದುರಿಸುವ ಶಕ್ತಿ ಸಿಗುತ್ತದೆ. ಹೋಂವರ್ಕ್ ಅಂತೂ ಬಹಳ ಸ್ಪಷ್ಟವಾಗಿದೆ. ಇವತ್ತಿನ ಈ ಸಹನಾಶಕ್ತಿ ಮತ್ತು ಬಾಗುವಿಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಕತೆ ಇದ್ದರೆ ಹಂಚಿಕೊಳ್ಳಿ. ಅದು ನಮ್ಮೆಲ್ಲರಿಗೂ ಇನ್ನಷ್ಟು ಸ್ಫೂರ್ತಿ ನೀಡುತ್ತೆ. ಖಂಡಿತ. ಗೌತಮ ಬುದ್ಧರ ಜೀವನದಲ್ಲಿ ನಡೆದ ಒಂದು ಘಟನೆ ಇಂದಿನ ವರದಾನಕ್ಕೆ ಕನ್ನಡಿ ಹಿಡಿದಂತಿದೆ. ಹೌದಾ? ಹೇಳಿ. ಒಮ್ಮೆ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಗೆ ಭೇಟಿ ನೀಡಿದ್ರು. ಆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಗೆ ಬುದ್ಧರ ಮೇಲೆ ತೀವ್ರವಾದ ಕೋಪ ಇತ್ತು. ಆತ ಬುದ್ಧರ ಬಳಿ ಬಂದು ಅತ್ಯಂತ ಕೆಟ್ಟ ಪದಗಳಿಂದ ನಿಂದಿಸಲು ಶುರು ಮಾಡ್ದ. ಅರೆ? ಅಷ್ಟೇ ಅಲ್ಲದೆ ಕೋಪದ ಭರದಲ್ಲಿ ಬುದ್ಧರ ಮುಖದ ಮೇಲೆ ಉಗುಳಿದ. ಶಿಷ್ಯರೆಲ್ಲರೂ ರೊಚ್ಚಿಗೆದ್ದರು. ಆದ್ರೆ ಬುದ್ಧರು ಸ್ವಲ್ಪವೂ ವಿಚಲಿತರಾಗಿಲ್ಲ. ಅತ್ಯಂತ ಶಾಂತವಾಗಿ ತಮ್ಮ ವಸ್ತ್ರದಿಂದ ಮುಖವನ್ನು ಒರೆಸಿಕೊಂಡು ಆತನನ್ನ ನೋಡಿ ಮುಗುಳ್ನಕ್ಕೂ ನೀನಿನ್ನೇನಾದ್ರೂ ಹೇಳ್ಬೇಕಾಗಿದ್ಯಾ ಅಂತ ಪ್ರೀತಿಯಿಂದ ಕೇಳಿದ್ರು. ವಾವ್! ಆ ವ್ಯಕ್ತಿಗೆ ಆಶ್ಚರ್ಯ ಆಗಿರ್ಬೇಕಲ್ವಾ? ಹೌದು. ಆತ ದಂಗಾಗಿ ಹೋದ. ಆತನಿಗೆ ಏನ್ ಹೇಳ್ಬೇಕಂದೇ ತೋಚಲಿಲ್ಲ. ಅಲ್ಲಿಂದ ಹೊರಟು ಹೋದ. ಆದ್ರೆ ರಾತ್ರಿ ಇಡೀ ಆತನಿಗೆ ನಿದ್ದೆ ಬರ್ಲಿಲ್ಲ.
ಬುದ್ಧರ ಆ ಶಾಂತ ಮುಖ, ಅವರ ಸಹನಾಶಕ್ತಿ ಆತನ ಮನಸ್ಸನ್ನು ಕೊರೆಯುತ್ತಲೇ ಇತ್ತು. ಮರುದಿನ ಮುಂಜಾನೆ ಆತ ಓಡೋಡಿ ಬಂದು ಬುದ್ಧರ ಪಾದಗಳಿಗೆ ಬಿದ್ದು ಅಳುತ್ತಾ ಕ್ಷಮೆಯಾಚಿಸಿದ. ಆಗ ಬುದ್ಧರು, ನಿನ್ನೆ ಉಗುಳಿದ ವ್ಯಕ್ತಿ ನೀನಲ್ಲ, ಮತ್ತು ನಿನ್ನೆ ಯಾರ ಮೇಲೆ ಉಗುಳಿದೆಯೋ ಆ ವ್ಯಕ್ತಿಯೂ ನಾನಲ್ಲ ಅಂದ್ರು. ಎಂಥ ಅದ್ಭುತವಾದ ಮಾತು! ಗಂಗೆಯ ನೀರು ಹರಿಯುತ್ತಲೇ ಇರುತ್ತದೆ, ಪ್ರತಿ ಕ್ಷಣವೂ ಎಲ್ಲವೂ ಹೊಸತು ಅಂದ್ರು. ನೋಡಿ, ಬಾಬಾ ಇವತ್ತು ಹೇಳಿದ ಸಹನಾಶಕ್ತಿಯ ಮೂಲಕ ಸಂಸ್ಕಾರ ಪರಿವರ್ತನೆ ಮಾಡೋದಕ್ಕೆ ಇದೇ ದೊಡ್ಡ ಉದಾಹರಣೆ. ನಮ್ಮ ಮೌನ ಮತ್ತು ಕ್ಷಮೆಯೇ ಅತಿ ದೊಡ್ಡ ಆಯುಧವಾಗಿ ಎದುರಾಳಿಯ ಸಂಸ್ಕಾರವನ್ನೇ ಬದಲು ಮಾಡ್ತದೆ. ಖಂಡಿತ ಈ ಕಥೆ ನಮ್ಮೆಲ್ರಿಗೂ ಒಂದು ದೊಡ್ಡ ಪಾಠ. ಯೋಚನೆ ಮಾಡಿ, ನಿಮ್ಮ ಮೇಲೆ ಕೋಪಗೊಳ್ಳುವವರು ನಿಜವಾಗಿಯೂ ನಿಮ್ಮ ಮೇಲೆ ಕೋಪಗೊಂಡಿದ್ದಾರಾ? ಅಥವಾ ಅವರು ತಮ್ಮ ಒಳಗಿನ ಅಶಾಂತಿಯನ್ನ, ಹತಾಶೆಯನ್ನ ನಿಮ್ಮ ಮೇಲೆ ಎಸೆಯುತ್ತಿದ್ದಾರಾ? ಅವರ ಅಶಾಂತಿಯನ್ನು ನಾವು ನಮ್ಮದಾಗಿಸ್ಕೊಳ್ಬೇಕೇ? ಈ ಪ್ರಶ್ನೆಯನ್ನ ಇಟ್ಕೊಂಡು ಇಂದಿನ ದಿನವನ್ನ ಕಳೆಯೋಣ. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಗಮನವನ್ನು ಹೊರ ಜಗತ್ತಿನಿಂದ ತೆಗೆದು ಒಳಮುಖವಾಗಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಭೌತಿಕ ಶರೀರವು ಕೇವಲ ಒಂದು ಹಳೆಯ ಪತಿತ ವಸ್ತ್ರವಾಗಿದೆ ಎಂಬುದನ್ನು ನಾನು ಅರಿತಿದ್ದೇನೆ. ಈಗ ನಾನು ಈ ಹಳೆಯ ಪ್ರಪಂಚದಿಂದ ಸಂಪೂರ್ಣ ಉಪರಾಮವಾಗಿರುವ ಬೇಹದ್ದಿನ ವೈರಾಗಿ ಆತ್ಮ ಆಗಿದ್ದೇನೆ. ನನ್ನ ಶರೀರ ಸಹಿತ ಏನೆಲ್ಲವೂ ಇದೆಯೋ ಅದೆಲ್ಲವನ್ನೂ ಈ ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞದಲ್ಲಿ ಸ್ವಾಹ ಮಾಡುತ್ತಿದ್ದೇನೆ ಮತ್ತು ಮರಳಿ ನನ್ನ ನಿಜವಾದ ಮನೆಗೆ ಹೋಗಲು ಸಿದ್ಧನಾಗಿದ್ದೇನೆ. ನಾನು ಕರ್ಮಕ್ಷೇತ್ರದಲ್ಲಿ ಕಾರ್ಯ ಮಾಡುತ್ತಿದ್ದರೂ ನನ್ನ ಬುದ್ಧಿಯು ನಿರಂತರವಾಗಿ ಒಬ್ಬ ಪ್ರಿಯತಮ ಶಿವ ತಂದೆಯ ನೆನಪಿನಲ್ಲಿದೆ. ಈ ಶ್ರೇಷ್ಠ ನೆನಪಿನಿಂದ ನಾನು ಅಪಾರವಾದ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆ. ಯಾರೇ ನನ್ನ ಸನ್ಮುಖದಲ್ಲಿ ಕೆಟ್ಟ ವಿಚಾರದಿಂದ ಬಂದರೂ ಈ ಶಕ್ತಿಯುತ ಯೋಗ ಬಲದಿಂದ ಅವರಿಗೆ ಭಯಂಕರ ಸಾಕ್ಷಾತ್ಕಾರವಾಗಿ ಅವರು ಪರಿವರ್ತನೆಯಾಗುತ್ತಾರೆ. ನಾನು ಬ್ರಹ್ಮ ತಂದೆಯನ್ನು ಫಾಲೋ ಮಾಡುತ್ತಾ ನನ್ನ ಸಂಕಲ್ಪಗಳಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ಯಾರೇ ಟೀಕೆ ಮಾಡಿದರೂ ನಾನು ಶಾಂತವಾಗಿರುತ್ತೇನೆ ಮತ್ತು ಎಂದಿಗೂ ಹೃದಯ ವಿಧೀರ್ಣನಾಗುವುದಿಲ್ಲ. ನನ್ನ ಸಹನಾಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿ ಆತ್ಮನಾಗಿದ್ದೇನೆ. ಈ ಸಂಗಮ ಯುಗದಲ್ಲಿ ಸಹನೆ ಮಾಡುವುದು ಮತ್ತು ಬಾಗುವುದೇ ನನ್ನ ಅತಿ ಶ್ರೇಷ್ಠವಾದ ಮಹಾನತೆಯಾಗಿದೆ ಎಂಬುದನ್ನು ನಾನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡಿದ್ದೇನೆ. ನಾನು ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳನ್ನು ಧಾರಣೆ ಮಾಡಿದ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. ಒಂದೇ ಬಲ, ಒಂದೇ ಭರವಸೆ ಮತ್ತು ಏಕಮತದಿಂದ ಸೇವೆ ಮಾಡುತ್ತಾ ನಾನು ವಾಯುಮಂಡಲದಲ್ಲಿ ಏಕತೆಯ ರಿಬನ್ ಕಟ್ ಮಾಡಿ ಸರ್ವರ ಸಂತುಷ್ಟತೆ ಹಾಗೂ ಪ್ರಸನ್ನತೆಯ ತೆಂಗಿನಕಾಯಿಯನ್ನು ಒಡೆಯುತ್ತಿದ್ದೇನೆ. ತಂದೆಯ ಜೊತೆಗಿದ್ದು ನಾನು ಸದಾ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನ ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.